ಹಾಯ್ ಫ್ರೆಂಡ್ಸ್, ಮೈ ಫ್ರೆಂಡ್ ಎಂಗೇಜ್ಮೆಂಟ್ ವಿಡಿಯೋ ಪಾರ್ಟ್ 2 ಅಪ್ಲೋಡ್ ಮಾಡ್ತಿದ್ದೀನಿ. ಸೊ ಪಾರ್ಟ್ 1 ಯಾರೆಲ್ಲ ನೋಡಿಲ್ಲ ನೋಡ್ಕೊಂಡು ಬಂದರೆ ಪಾರ್ಟ್ 2 ನೋಡಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಮರಿದೇನೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ವರ್ಷ ಬಿಟ್ಟು ಎಲ್ಲರೂ ಇಲ್ಲಿ ಮದುವೆ ಬಂದ್ಬಿಡಿ. ಫ್ರೆಂಡ್ಸ್, ಇವಳು ಇವಾಗ ಬಂದಿದ್ದಾಳೆ. ಈ ವ್ಯಕ್ತಿ ಇದ್ದಾಳಲ್ಲ, ಇವಳಿಗೆ ಬೆಳಗಿಂದ ನಿನ್ನೆಯಿಂದ ಎಡಕತ್ತೀನಿ ಬೇಗ ಬಾ ಅಂತೇಳಿ ಇವಾಗ ಬಂದಿದ್ದಾಳೆ. ಅತ್ತೆ ಏನ್ ಅನಿಸ್ತಾ ಇದೆ ಬಂದು ನಿಮ್ಮ ಫ್ರೆಂಡ್ ಎಂಗೇಜ್ಮೆಂಟಿಗೆ? ನನ್ನೇ ಕೊಡ್ತೀನಿ, ನಿನ್ನೆ ನೋಡಿಬೇಕು. ಇವಾಗ ಲೇಟಾಗಿ ಬಂದಿರೋದಕ್ಕೆ ನೋಡಿ ರೆಡಿ ಮಾಡೋದು ಬಿಟ್ಟು ಈಗ ಬಂದ ನೋಡ್ರಿ ಫ್ರೆಂಡ್ಸ್. ರೆಡಿಯಾಗಿ ನಮ್ಮ ಮೇಕಪ್ ಎಲ್ಲ ಹೋಗೈತೆ. ಈಗ ಮೇಕಪ್ ಮಾಡ್ಕೊಂಡ್ಬಂದಾಳೆ ನೋಡಿ ಫ್ರೆಂಡ್ಸ್. ಎಂಗೇಜ್ಮೆಂಟ್ ಹುಡುಗಿನ ಇವಳು ರೆಡಿ ಮಾಡ್ರಿ ಅಂದ್ರೆ ಇವಳು ರೆಡಿ ಮಾಡ್ತಾರೆ. ಏನೇನು ಸೂಪರ್ ಬಿಡವ, ಬ್ಯೂಟಿ ನೀನು. ಇವ್ರು ನೆಕ್ಸ್ಟ್ ಇವಳು ಹುಡುಗಿ ತಂಗಿ ಫ್ರೆಂಡ್ಸ್. ಇವಳು ನಮ್ಮ ಅತ್ತೆ. ಬಾರ ಇಲ್ಲಿ ನೋಡಿ ಫ್ರೆಂಡ್ಸ್, ನಮಗೆ ಎಷ್ಟು ಚಂದ ಕಾಣ್ತೀವಿ. ಕ್ಯೂಟ್ ಸೊಸೆದ ಕಂಡ್ಬಿಟ್ಟೆ. ಫಸ್ಟ್ ಟೈಮ್ ಒಳ್ಳೆ ಸೀರೆ ಉಟ್ಕೊಂಡು ನೋಡ್ತಾ ಇರೋದು ನಾವೆಲ್ಲ. ಎಷ್ಟು ಚೆನ್ನಾಗಿ ಕಾಣ್ತಿದ್ದೆ. ಕಾಲೇಜಿಗೆ ಉಟ್ಕೊಂಡ್ ಬಂದಿಲ್ಲ ಫ್ರೆಂಡ್ಸ್ ಇವಳು ಅಂತ. ಕಾಲೇಜಿಗೆ ಚಕ್ಕರ್ ಹಚ್ಚಾಳು. ಫಂಕ್ಷನ್ಗೆ ಬರ್ತಿರ್ಲಿಲ್ಲ ಇವರು, ನಾನು ಒಬ್ಬಳೆ ಹೋಗ್ತಿದ್ದೆ. ನೋಡಿ ಫ್ರೆಂಡ್ಸ್, ಇದನ್ನ ಸೀರೆ ಯಾರು ಉಡ್ಸಿದಾರೆ ಅಂತಂದ್ರೆ ಇವರೇ ಉಡ್ಸಿರೋದು. ಹಾಯ್ ಮಾಡಿ. ಏನ್ ಹೇಳಿದ್ರೆ ಹೇಳಿ. ನಂದು ಕ್ಲಿಪ್ ಏನ್ ಅನಿಸ್ತಾ ಇದೆ ಅನುಭವ? ಏನ್ ಅನಿಸ್ತಾ ಇದೆ? ಯಾತ್ರದ್ದು ಇಲ್ಲ ಅಂತ ನೋಡಿ. ಬುದ್ಧಿ ಇಲ್ಲ, ಚೈಲ್ಡಿಗೆಲ್ಲ ಮ್ಯಾರೇಜ್ ಆದ್ರೆ ಇದೆ. ವಾಟ್ ಈಸ್ ಯುವರ್ ಮೂಮೆಂಟ್? ಟೆಲ್ ಮಿ ವಾಟ್ ಅಬೌಟ್ ಬರೀ ಉಂಡದೆ ಫ್ರೆಂಡ್ಸ್. ಇವಳು ಸ್ಕೂಲ್ ಕಾಲೇಜಲ್ಲಿ ಅಷ್ಟೇ ಊಟ ಅಂತ ಸಾಯ್ತಾಳೆ. ಇವಾಗಲೂ ಊಟ ಅಂತ ಹೀಗೆ ದೃಷ್ಟಿ ಆಗ್ಬಿಡುತ್ತೆ. ನೋಡಿ ಫ್ರೆಂಡ್ಸ್, ನೋಡಿ ಫ್ರೆಂಡ್ಸ್, ಬಗ್ಗಿ ನೋಡ್ತಾಳೆ ಹುಡುಗನ್ನ. ಕಳ್ಳಿ ಸ್ವಲ್ಪ ವಿಡಿಯೋ ಮಾಡಿತ್ತು. ಕಳ್ಳಿ ಏನ್ ಅನಿಸ್ತಾ ಇದೆ ಫ್ರೆಂಡ್ಸ್? ಎಷ್ಟು ಹುಡುಗರು ಅಳ್ತಾಳೆ ಫ್ರೆಂಡ್ಸ್. ಹುಡುಗರು ನೋಡಕ್ ಬಂದ್ರೆ ಅಳ್ತಿದ್ಲು. ಇವಾಗ ನೋಡಿ ಫ್ರೆಂಡ್ಸ್, ನಮ್ಮ ಮನೆಯವರು ಅಂತವಳೆ. ಅನ್ಕೋಗ ರೆಡಿ ಆಗೋಗೆ ಅತ್ತೆ. ನೆಕ್ಸ್ಟ್ ನಿಂದೆ, ಅದಕ್ಕೆ ಅವಾಗ ರೆಡಿ ಆಗಿ ನಮ್ಮ ಮಾವನ ಕರ್ಕೊಂಬರ್ತೀನಿ. ಏನ್ ಅನಿಸ್ತಾ ಇದೆ ಈ ಮೂಮೆಂಟ್ ಅಲ್ಲಿ? ಯಾಕೆ ಬೇಜಾರು? ಯಾವ್ದಕ್ಕೆ ಬೇಜಾರಾಗ್ತಿದೆ? ಖುಷಿ ಪಡ್ಬೇಕು. ನಿಮ್ಮ ಹಸ್ಬೆಂಡ್ ಬಗ್ಗೆ ಏನ್ ಹೇಳ್ತೀರಾ? ನೀವು ಮಾತಾಡಿಲ್ವಾ? ಏನಂತ ಮಾತಾಡಿದ್ರಿ ಫಸ್ಟ್? ಹೆಂಗ್ ಮೀಟ್ ಆಗಿದ್ದೆ? ಏನಂತ ವಿಶ್ ಮಾಡಿದ್ರು ನೋಡಿ? ಒಂದೇ ಸಲ ಆರಾಮಾಗೆ ಒಂದೆರಡು ಅವ್ರ ಮನೆಯವ್ರದ್ದು ಇದೆ ನೋಡವ. ನಂದು 2001 ನಿಂದು 2001 ನೀನು? ಹೌದಾ? ನಾನು 2000. ಇದು ನನಗಿಂತ ದೊಡ್ಡದಿದ್ದು ಕತ್ತಿ. ಅರೆ ನೋಡಿ ಹೆಂಗ್ ಹಚ್ಕೊಂಡಿದ್ದಾರೆ ಈ ಥರ. ಅವಳು ಯಾವ ಕಲರ್ ಇದನ್ನಕಿನಿ ಅನ್ಸುತ್ತೆ. ಯೂಟ್ಯೂಬ್ ಚಾನಲ್ ಯೂಸ್ ಮಾಡ್ತಿದ್ದೀವಿ. ಎಲ್ಲದೂ ಬನ್ನಿ
ಕರ್ಕೊಂಡು ಹೋದ್ರಿ ಯಾರು ಕರ್ಕೊಂಡು ಹೋಗ್ತೀರಾ? ಮದುವೆ ಹುಡುಗಿ ಆಗ್ಬಿಟ್ಟು ಏನ್ ಅನ್ಸಿದೆ? ಫೀಲ್ ಹೇಗಿದೆ? ನನಗೇನು ಫೀಲ್ ಇಲ್ಲ. ನನ್ನ ಗಂಡ ಪಾತ್ರೆ ತೊಳೆದ್ರೆ ಸಾಕು. ನಿನ್ ಗಂಡ ಪಾತ್ರೆ ತೊಳಿಬೇಕಾ? ನೀನೇನ್ ಮಾಡ್ತೀಯ? ನಾನು ಕೆಲಸ ಮಾಡ್ತೀನಿ, ನಾನು ಅಡುಗೆ ಮಾಡ್ತೀನಿ, ಅವ್ನು ಪಾತ್ರೆ ತೊಳೆದು. ಮತ್ತೆ ನೆಕ್ಸ್ಟ್ ನಿಂದು ಶಾಂತ. ಫೋಟೋ ಶೂಟ್ ನಡೀತಾ ಇದೆ. ಇವರು ಕ್ಯಾಮ್ರಾಮ್ಯಾನ್, ಇವರು ನಾವು ನೋಡೋರು. ಅಲ್ಲಿ ಅಡುಗೆ ಭಟ್ರು ತೋರ್ಸಕ್ಕೆ ಏನೇನು ಮಾಡಿದ್ದಾರೆ ಅಂತ. ಅಡುಗೆ ಭಟ್ರು ತೋರಿಸಿ ಫ್ರೆಂಡ್ಸ್, ಅದೇ ನಮ್ಮ ಬೈತಾರೆ. ಅದಕ್ಕೆ ಏನಾಗಲ್ಲ ಹೋಗಿ ನೋಡಿ ಇಲ್ಲಿ ನಮ್ಮ ಬಿಟ್ಟು ತಕೊಂತವೆ ಇವು ಫ್ರೆಂಡ್ಸ್. ಯೂಟ್ಯೂಬ್ಗೆ ಅಲ್ಲಿ ಅಡುಗೆ ಏನೇನು ಮಾಡ್ಯಾರ ತೋರ್ಸಕ್ಕೆ. ಇವಳಂತೂ ಬರೀ ಅಡುಗೆ ಮುಚ್ಚಿ ಅವಳಿಗೆ. ಅವಾಗಿಂದ ಅಡುಗೆ ಏನು ಮಾಡಿದ್ದಾರೆ ಅಂತ ಕೇಳ್ತಾವೆ ಅವಳು. ಅದ್ಯಾವುದು ಚೆನ್ನಾಗಿ ಬಜಾರ್ ಐತಲ್ಲಮ್ಮ, ಚೆನ್ನಾಗಿ ನೋಡಿ ಫ್ರೆಂಡ್ಸ್ ಹೆಂಗ್ ಬರೆಸ್ತಾಳೆ. ಇನ್ನು ಹಾಕೇ ಇಲ್ಲ, ಅಲ್ಲೇ ತಿಂತವಳೆ. ಶ್ರಾವಣಿ ಊಟ ಮಾಡಮ್ಮ. ನೋಡಿ ಎಲ್ಲ ತಿಂತಿದ್ಲು, ಇವಾಗ ವಿಡಿಯೋ ಮಾಡ್ತಿದ್ದೀನಿ ಅಂತ ಗೊತ್ತಿಲ್ಲ. ಊಟ ಮಾಡ್ತಿಲ್ಲ, ಇವಳು ಊಟ ಮಾಡ್ತಿದ್ದಾಳೆ. ಅಷ್ಟು ಬಕ್ಕಸೂರಿ ಇವಳಲ್ಲೇ ಊಟ ಮಾಡ್ತಾಳೆ. ಏನು ಇಷ್ಟ ಆಗುತ್ತೆ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ತಿಂತಾಳೆ ನಮ್ಮ ಅತ್ತೆ. ಅತ್ತೆ ಹೇಗಿದೆ ಊಟ? ಅತ್ತೆ ಊಟ ಹೇಗಿದೆ? ಹೇಗಿದೆ ಊಟ? ಸ್ವಲ್ಪ ಸ್ವಲ್ಪ ಕಣ್ಕಟ್ಟ. ಶಾಂತ ಹೇಗಿದೆ ಊಟ? ಸೂಪರ್. ಹೇಗಿದೆ ಊಟ? ನಮ್ದು ಸ್ಪೆಷಲ್. ಏನು ಸ್ಮೆಲ್ ಮಾಡಲ್ಲ ನೋಡಿ ಫ್ರೆಂಡ್ಸ್, ಕಾಪಲ್ ಫೋಟೋ ಶೂಟ್ ನಡೀತಾ ಇದೆ. ಕಾಪಲ್ ಫೋಟೋ ಶೂಟ್ ನಡೀತಾ ಇದೆ. ತಲೆಗೆ ಗುದ್ದಾಡ್ತವ್ರೆ. ನೋಡಿ ಫ್ರೆಂಡ್ಸ್, ಇದೆ ಅವ್ರ ಮನೆ. ಝೂಮ್ ಮಾಡಿದ್ದೀನಿ. ಇದೆ ಅವ್ರ ಮನೆ. ಚೆನ್ನಾಗಿದೆಯಲ್ಲ ಹಳ್ಳಿ ಮನೆ. ಹಂಗಂತ್ರ ಹಳ್ಳಿ ಮನೆ ಅಂದರೆ ತುಂಬಾ ಇಷ್ಟ. ಬೆಳಗ್ಗೆ ಬಾ ಅಂತ ಹೇಳಿದ್ರು, ನಾವೆಲ್ಲ ಬಂದಾದ್ಮೇಲೆ ಬಂದಿದ್ದಾಳೆ ಫ್ರೆಂಡ್ಸ್. ಏನು ಹೇಳೋಣ, ಇನ್ನು ಸಿದ್ದು ಮಾಡ್ದಂಗೆ ಫ್ರೆಂಡ್ಸ್. ನನಗೆ ತುಂಬ ಇಷ್ಟ ಆಯ್ತು ಗೊತ್ತಾ, ಹಳ್ಳಿ ವಾತಾವರಣ ಎಲ್ಲ ತುಂಬ ಚೆನ್ನಾಗಿದೆ. ರೋಡ್ ನೋಡಿ ಎಷ್ಟು ಗಿಡ ಮರಗಳೆಲ್ಲ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿಬಿಟ್ಟಿದೆ. ಮೊದಲೇ ಅಷ್ಟು ಹೂ ಕಳ್ರದಾರ ಹತ್ರ ಅದು ರೋಡೆಲ್ಲ ಹೂ ಕಿತ್ಕೊಂಡೇ ಹೋಗ್ತಾ ಇದೆ ಫ್ರೆಂಡ್ಸ್. ಗೊತ್ತಾ, ದೂರ ನಡಿಬೇಕು ನಾವು. ಇನ್ನು ಅಂದರೆ ಬಿಸಿಲು ಫ್ರೆಂಡ್ಸ್. ಇನ್ನು ರೋಡು ಇನ್ನು ತುಂಬ ದೂರ ಇದೆ, ಆದ್ರೂ ಅಷ್ಟು ದೂರ ನಡಿಬೇಕು ನಾವು. ಯಾಕಂದರೆ ಬಸ್ ಇಲ್ಲ ಈ ಊರಿಗೆ. ಅಂದರೆ ಇದೆ, ಬಟ್ ಅಲ್ಲೇ ನಿಲ್ಲಿಸ್ತಾರೆ. ಅಂದರೆ ಊರೊಳಗೆ ಬರಲ್ಲ, ನಾವು ಅಲ್ಲಿಂದ ನೋಡ್ಕೊಂಬರ್ಬೇಕು. ಇವಾಗ ನೋಡಿ ಫೋನಲ್ಲೇ ಬ್ಯುಸಿ ಆಗಿಬಿಟ್ಟಿದ್ದಾರೆ. ಹೌದಲ್ಲ, ಅವಳಷ್ಟೇನಿಲ್ಲ ಫ್ರೆಂಡ್ಸ್. ನಾನೇ ಫೋನೇ ಯೂಸ್ ಮಾಡಲ್ಲ. ಹೌದು ಫ್ರೆಂಡ್ಸ್, ಅದಕ್ಕೆ ಇವಾಗ ಅದು ನಾನು ಬ್ಲಾಗ್ ಮಾಡಕ್ಕೆ ಯೂಸ್ ಮಾಡ್ತೀನಿ ಅಷ್ಟೇ. ಹೌದು ಫ್ರೆಂಡ್ಸ್, ಫೋನಲ್ಲೆಲ್ಲ.
ಯಾರು ಚೆನ್ನಾಗಿದ್ದಾರೆ? ಯಾರು ಹುಡುಗ? ಮೈದ್ರೆ ಚೆನ್ನಾಗಿದೆ ಕಣೆ ಹುಡುಗನ್ಕಿನ್ನ ಮೈದ್ ನೋಡಿ ನೋಡಿ ಫ್ರೆಂಡ್ಸ್, ಅವ್ರ ಮೈದನ್ ಮೇಲೆ ಕಣ್ಣಾಕಿದ್ದಾಳೆ ಇವಳು. ಅಯ್ಯೋ ಹೇಳಿದ್ರಂತೆ ಯಾರೋ ಕೊಡುವುದಿತ್ತೇನ. ಇವಳು ನಾನೊಬ್ಳೆ ಅಲ್ಲ ಫ್ರೆಂಡ್ಸ್, ಅವಳು ಕೂಡ ಅವಳೇ ಹೇಳಿದ್ದು. ಅವಳು ಹೇಳಿದ್ಮೇಲೆ ನಾನು ಹೇಳೋದೇ ಗೊತ್ತಾ, ಚೆನ್ನಾಗಿದಾರ. ಉಯ್ ಸಕ್ಕೋದೋಗಿದ್ದಾರೆ. ನನಗೇನಾದ್ರು ಕೇಳ್ಬಿಟ್ರೆ ನನ್ನ ಮದ್ವೆನೇ ಆಗಿ ಇಷ್ಟೊತ್ತಿಗೆ ಹೇಳ್ತಿದ್ದೆ. ಅದೇ ಚೆನ್ನಾಗಿದೆ, ಪರವಾಗಿಲ್ಲ. ಚೆನ್ನಾಗಿದೆ. ನಿಮಗೆ ಅನಿಸ್ಬೇಕಾದ್ರೆ ಐಸು ಸ್ವಲ್ಪ ಜೋರಿಲ್ಲ, ಬಟ್ ಜೋರಿದೆ. ಬಟ್ ನೋಡಿ ಅವನು ಅನ್ನಿಸಿದ್ದು ಯಾಕೆ ಹಿಂಗೆ ಹಾಕೊಂಡಿದ್ದೀನಿ ಅಂದರೆ ಬಿಸಿಲು ಫ್ರೆಂಡ್ಸ್, ಅದಕ್ಕೆ ಹಿಂಗೆ ಹಾಕೊಂಡಿದ್ವಿ. ಅಯ್ಯೋ ಬಿಸಿಲು ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ ಹಳ್ಳಿ ವಾತಾವರಣ, ನೇಚರ್ ನೋಡಿ ಫ್ರೆಂಡ್ಸ್, ಸಕ್ಕತ್ತಾಗಿದೆ. ಸೂಪರ್. ಹಳ್ಳಿ ಅಂದರೆ ಸೂಪರ್. ನಮ್ಮ ಸಿಟಿಲಿ ಏನೂ ಇಲ್ಲ. ನಮ್ಗೆ ಹಳ್ಳಿ ಅಂದರೆ ತುಂಬ ಇಷ್ಟ. ನೋಡಿ ಎಷ್ಟು ಚೆನ್ನಾಗಿದೆ ಈ ಥರ ನೇಚರು. ಇಲ್ಲಿ ಜನಗಳು ಅಷ್ಟೇ ತುಂಬ ಅಂದರೆ ತುಂಬ ಚೆನ್ನಾಗಿರ್ತಾರೆ, ಒಳ್ಳೆ ಮನಸ್ಸು. ಯಾಕೆ ಅಂದರೆ ನಾವು ಆಕ್ಚುಲಿ ಬರ್ತಾ ಇದ್ವಿ, ನಮಗೆ ಗೊತ್ತಿಲ್ಲ, ಅಲ್ಲೊಬ್ರು ಆಂಟಿ ಸಿಕ್ಕರು. ಸೊ ಅವರು ನಮ್ಮನ್ನ ಇಲ್ಲಿ ಕರ್ಕೊಂಬಂದು ಅವ್ರ ಮನೆಗೆ ಟೀ ಕೊಟ್ಟರು, ಮತ್ತು ಹಾಲು ಕೊಟ್ಟರು, ತುಂಬ ಚೆನ್ನಾಗಿ ಮಾತಾಡಿದ್ರು. ಸೊ ಅದಕ್ಕೆ ಹಳ್ಳಿ ಜನ ಒಳ್ಳೆ ಜನ ಅಂತಾರಲ್ಲ, ನಿಜವಾಗ್ಲೂ ತುಂಬ ಒಳ್ಳೆ ಜನ. ಇನ್ನೂ ಸ್ವಲ್ಪ ಸಿಟಿಲೇ ಅಷ್ಟೊಂದು ಬೆರೆಯಲ್ಲ, ಬಟ್ ಹಳ್ಳಿಲಿ ತುಂಬ ಚೆನ್ನಾಗಿ ಅಂದ್ಕೊಂಡು. ಅವರೇ 3 ಜನ ಗಂಡು ಮಕ್ಕಳು ಚೆನ್ನಾಗಿದ್ದಾರೆ, ಹೆಣ್ಮಕ್ಳಿಲ್ಲ. ಬಿಸಿಲು ಫ್ರೆಂಡ್ಸ್, ನೋಡಿ ಎಷ್ಟು ಬಿಸಿಲು. ಏನು ಅನಿಸ್ತಿದೆ ಬಿಸಿಲಲ್ಲಿ ನಡ್ಕೊಂಬರೋ? ತುಂಬಾ ಚೆನ್ನಾಗಿ ಅನಿಸ್ತಿದೆ. ಸೂರ್ಯ ನೋಡಿ ನಮ್ಮ ಕಣ್ಣು ಕಮ್ಮಿ ಹೊಡಿತಾ ಇದೆ ನಮ್ಮನ್ನು ನೋಡಿ. ನಿಮ್ಮನ್ನು ನೋಡಿ ಕಣ್ಣು ಹೊಡಿತಿದ್ದಲ್ಲ. ಹೌದು ನೋಡಿ ಫ್ರೆಂಡ್ಸ್, ಅವಳು ಸೂರ್ಯ ನೋಡಿ ಕಣ್ಣು ಹೊಡಿತಿದ್ದಾನೆ. ಅದು ಯಾವುದೋ ಒಂದು ಸಾಂಗ್ ಇದೆಯಲ್ಲ, ಯಾವುದಿದು? ಹಾಂ, ಸೂರ್ಯ ಕಣ್ಣು ಹೊಡಿದ ನಮ್ಮ ಹುಡುಗಿ ನೋಡಿ. ಊಟ ಎಲ್ಲ ಚೆನ್ನಾಗಿ ಮಾಡಿಸಿದಿಲ್ವಾ? ಚೆನ್ನಾಗಿತ್ತು. ಕಮ್ಮಿ ಇತ್ತು. ಸ್ವಲ್ಪ ಸೈಡಲ್ಲಿ ಹಾಕೋಬೇಕಮ್ಮ ನೀವು, ಉಪ್ಪೆಲ್ಲ ಕಮ್ಮಿ ಇತ್ತು ಅಂತ ಹೇಳ್ತಾರೆ. ಚಿತ್ರಾನ್ನಕ್ಕೂ ಲೈಟಾಗಿ ಉದುರಿಸ್ಕೊಂಡು ತಿನ್ಬೇಕು. ಚೆನ್ನಾಗಿತ್ತು ಚಿತ್ರಾನ್ನ, ಸಕ್ಕತ್ತಾಗಿತ್ತು ಫ್ರೆಂಡ್ಸ್. ಇವ್ರಿಗೆ ಏನು ಇಷ್ಟನೇ ಆಗಲ್ಲ, ಎಲ್ಲ ಹಂಗೆ ಬಿಟ್ಟು ಬಂದಳು. ಇವಳು ಫ್ರೆಂಡ್ಸ್, ಇವಳು ಕೂಡ ಸ್ವಲ್ಪ ಬಿಟ್ಟೆ. ಊಟನ ವೇಸ್ಟ್ ಮಾಡಬೇಡಿ ಅಂತ ಕಮೆಂಟ್ ಹಾಕ್ಬೇಡಿ. ಹೊಟ್ಟೆ ತುಂಬ ಇತ್ತ, ಮಜ್ಜಿಗೆ ಬೇರೆ ಇತ್ತ, ಮಜ್ಜಿಗೆ ಕುಡಿದ್ನಾ, ಅದಕ್ಕಾಗಿ ಸ್ವಲ್ಪ ಬಿಟ್ಟೆ ಅಷ್ಟೇ. ಸ್ವೀಟು ಇವಳು ಬ್ಯಾಗಲ್ಲಿ ಹಾಕೊಂಡಿದ್ದಾಳೆ ಫ್ರೆಂಡ್ಸ್. ನಮ್ಮ ಸ್ವೀಟೆಲ್ಲ ಬ್ಯಾಗಲ್ಲಿ ಹಾಕೊಂಡವಳೆ ಫ್ರೆಂಡ್ಸ್. ಏನು ಗೊತ್ತಾ, ಸ್ವೀಟ್ ಹಾಕಿದ್ರಾ ತಿನ್ನೋಣ ಅಂದ್ಕೊಂಡ, ಜಡಕ್ಕೆ ಜಾಗನೇ ಆಗಿಲ್ಲ. ಇವಳು ಎಲ್ಲೆಲ್ಲ ಹಾಕಿದ್ನಾ, ಅದನ್ನು ಇವಳು ಕೇಳಿದ್ಲ, ಇವಳು ಬ್ಯಾಗಲ್ಲಿ ಹಾಕೊಂಡವಳೆ. ಬ್ಯಾಗಲ್ಲಿ ಹಾಕೊಂಡವಳೆ ಸ್ವೀಟ. ನಮಗೆ ಕೊಟ್ಟೇ ಇಲ್ಲ ಫ್ರೆಂಡ್ಸ್, ಬ್ಯಾಗಲ್ಲಿ ಹಾಕೊಂಡವಳೆ ನೋಡಿ. ಮತ್ತು ಈಗ ಹೇಳಿದ್ಮೇಲೆ ತೆಗಿತಿಲ್ಲ ನೋಡ್ರಿ, ಮನೆಗೆ ಹೋಗಿ ತಿಂತಾಳೆ ಒಬ್ಬಳೆ ಸ್ವೀಟ್ ಕಳ್ಳಿ. ಇವರು ಲಾಯರು. ನಿಮ್ಗೆ ಯಾವುದಾದ್ರು ಕೇಸ್ ಗೀಸ್ ಇತ್ತು ಅಂದರೆ ಕೊಡಿ. ಲಾಯರ್ ಅಂತ ಹೇಳ್ತಾವಳೆ, ನಮಗೂ ಗೊತ್ತಿಲ್ಲ. ಯಾಕಾದ್ರೂ ಹೇಳುತ್ತೆ ನನ್ನ ಮಾನ ಮರ್ಯಾದೆ ಎಲ್ಲ ತೆಗಿತಾಳೆ ಇವಳು. ನನ್ನ ಸೊಸೆ ಅಂತ ಅದಿದ್ರೆ ತಾನೇ ಫ್ರೆಂಡ್ಸ್ ತೆಗಿಯೋಕ್ಕೆ. ಅದಿದ್ರೆ ಏನು ಉಪಚಾರ ನೋಡಿ ಫ್ರೆಂಡ್ಸ್. ನಮ್ಮ ಮನೆ ಬಂದಾಗ ಎಷ್ಟು ಚೆನ್ನಾಗಿ ನೋಡ್ಕೊಂತೀನಿ ಗೊತ್ತಾ ಅವಳ. ಹೌದು, ಭಾಳ ಚೆನ್ನಾಗಿ ನೋಡ್ಕೊಂತಾಳೆ. ಅವಳಿಗೆ ಇದನ್ನೇ ಇಲ್ಲ, ಬೆಲೆನೇ ಇಲ್ಲ ಫ್ರೆಂಡ್ಸ್. ಒಳ್ಳೆ ರೀ ಕಾಲನೇ ಇಲ್ಲ. ಹೌದು ಹೌದು ಫ್ರೆಂಡ್ಸ್, ಹೌದು. ಇವರಿಬ್ಬರೇ ಮಾತಾಡ್ಕೊಂತ ಬರ್ತವ್ರೆ. ಅಲ್ಲಕ್ಕೆ ಹೋಗ್ತೀರಿ, ಬರ್ರಿ ಸಂದೆಗೆ ಅಂತ ಹಂಗೆ ಹೋಗಿರ. ಏನು ಎಳ್ಳೈತೆ ನೋಡಿ ಆ ಕಡೆಗೆ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ ನೇಚರ್. ವಾವ್. ರೀಲ್ಸ್ ಆದ್ರೂ ಮನೆ ನೋಡ್ತಾ ಇದ್ದಾರೆ. ಸಾರಿ, ಏನು ಗೋಧಿನ ರಾಗಿನ ನೋಡ್ತಾರೆ. ಗೋಧಿನೂ ರಾಗಿನೂ ಹಾಕಿದಂತ ಫ್ರೆಂಡ್ಸ್, ನಂಗೆ ಗೊತ್ತಿಲ್ಲ, ಬೈಬೇಡಿ. ರಾಗಿ ಹುಲ್ಲ, ರಾಗಿನೂ ಅಂದ್ರೆ ರಾಗಿನ ಉಳಿಸ್ತಾ ಇದ್ದಾರೆ. ಹೆಂಗೆ ಮಾಡ್ತೀವಿ, ರಾಗಿನ ತುಳಿಸ್ತಾ ಇದ್ದಾರಂತೆ. ಹಂಗೆ ಗೊತ್ತಿಲ್ಲ, ಇವಳು ಹೇಳಿಲ್ಲ, ಅದನ್ನ ಹೇಳಿದ್ದೀನಿ ಅಷ್ಟೇ. ಹಂಗೆ ಗೊತ್ತಿಲ್ಲ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದೆ ಬಸ್ ಸ್ಟ್ಯಾಂಡ್. ಅಲ್ಲೇ ಬರುತ್ತೆ ಬಸ್ ಸ್ಟ್ಯಾಂಡ್. ಅಲ್ಲತ್ತಿ ಆ ಕಡೆಗೆ ಹೋಗು. ಇನ್ನೂ ನೋಡಿ ಫ್ರೆಂಡ್ಸ್, ಇದೆ ಆ ಕಡೆ ಹೋಗಮ್ಮ. ಅಲ್ಲಿ ಹತ್ತದ ಕೇಳ್ತಾ ಇದ್ದೀವಿ ಫ್ರೆಂಡ್ಸ್, ಎಲ್ಲಿ ಹೋಗುತ್ತೆ, ಎಲ್ಲಿ ಬಸ್ ಬರುತ್ತೆ ಅಂತ. ಯಾಕಂದ್ರೆ ನಮ್ಗೆ ಗೊತ್ತಿಲ್ವಲ್ಲ, ಹಂಗಾಗಿ ಕೇಳ್ತಾ ಇದ್ದೀವಿ. ಗೊತ್ತಾ, ನೀವು ಬಂದ್ಬಿಟ್ರೆ ಬೆಂದು ಹೋಗ್ಬಿಡ್ತಾರೆ. ಬೆಂದು ಹೋಗಿ ಫ್ರೆಂಡ್ಸ್. ನಿಜವಾಗ್ಲೂ ಇಂಥ ಬಿಸಿಲಲ್ಲಿ 10 ದಿನ ಇದ್ಬಿಟ್ರೆ ಕರ್ರಗೆ ಹಾಕಿರ್ತೀವಿ ನೋಡಿ ಫ್ರೆಂಡ್ಸ್. ಅಷ್ಟು ದಾವಣಗೆರೆಯಲ್ಲಿ ಇಟ್ಕೊಬಿಟ್ಟೆ ಬಿಸಿಲು. ಒಳ್ಳೆ ನಮಗೆ ಬಳ್ಳಾರಿಲಿ ಇದ್ದೀವೇನೋ ಅನ್ನೋ ಫೀಲ್ ಇದೆ ಅಷ್ಟು. ಫ್ರೆಂಡ್ಸ್ ನೋಡಿ, ಫೈನಲಿ ರೋಡಿಗೆ ಬಂದ್ವಿ. ಆ ಕಡೆ ದಟ್ಬೇಕಂತ ಫ್ರೆಂಡ್ಸ್. ನೋಡಿ ಎಲ್ಲಿ ವಾಹನಗಳೆಲ್ಲ ಬರ್ತಾ ಇದ್ದಾವೆ. ಬರ್ರಿ ಫೈನಲಿ ನನ್ನ ಫ್ರೆಂಡ್ ನನ್ನ ದಾಟಿಸ್ತಾ ಇದ್ದಾಳೆ. ಯಾಕಂದ್ರೆ ನನಗೆ ಸ್ವಲ್ಪ ಹಂಗೂ ಗೊತ್ತಾ, ಯಾಕಂದ್ರೆ ಕುಲ್ಡಿ ಫ್ರೆಂಡ್ಸ್. ನೋ ಫ್ರೆಂಡ್ಸ್, ಅದೇ ಕುಲ್ಡಿ ಎಲ್ಲ ಕೊಂಡು ಚೆನ್ನಾಗಿ ಕಾಣುತ್ತೆ. ಕುಲ್ಡಿ ಆಗಿದ್ರೆ ಕನ್ನಡಕ ಸ್ಪೆಕ್ಟ್ ಇರ್ತಿತ್ತು, ಸ್ಪೆಕ್ಟ್ ಏನೂ ಇಲ್ಲ. ರೋಡ್ ದಾಟಿಸ್ತಿದ್ದ ಹಂಗೆ ಭಯ ಫ್ರೆಂಡ್ಸ್. ನನಗೆ ನಿಜವಾಗ್ಲೂ ತುಂಬ ಭಯ ರೋಡ್ ದಾಟಕ್ಕೆ. ಯಾಕೆ ಅಂತ ಗೊತ್ತಿಲ್ಲ, ರೋಡ್ ದಾಟಕ್ಕೆ ಭಯ. ಎಲ್ಲಿ ಗುದ್ಕೊಂಡು ಹೋಗ್ಬಿಡುತ್ತೆ ಅನ್ನೋ ಭಯ.
ಅಜ್ಜಿ ಅಲ್ಲ ಪಕ್ಕದಲ್ಲಿ ಒಂದು ಚೀಲ ಕೊಟ್ರೆ ಕೂದಲು ಪಿನ್ನ ಫ್ರೆಂಡ್ಸ್ ಕೊಡಿ ಬೇಕಾದ್ರೆ ಕೂದಲು ಪಿನ್ನ ಇವಳು ಪಾಟ ಫ್ರೆಂಡ್ಸ್ ಕೂದಲು ಪಿನ್ನ ನಮ್ಮ ಅತ್ತೆ ಇವಳು ನೋಡಿ ಫ್ರೆಂಡ್ಸ್ ಕಾಯ್ತಾ ಇದ್ದೀವಿ ಬಸ್ಸೇ ಬರ್ತಾ ಇಲ್ಲ ಏನು ಮಾಡೋದು ಬೇಗ ಬಸ್ ಕಳಿಸಿ ಬಸ್ ಕಳಿಸಿ ಫ್ರೆಂಡ್ಸ್ ಹೇಳ ಇನ್ನೇನಾದ್ರು ಕಳಿಸ್ಬೇಡ್ರಿ ಇಲ್ಲೇ ನಿಂತ್ಕೊಂತಾಳೆ ನಮಗೆ ಕಳಿಸ್ರಿ ನೋಡಿ ಪಾಪ ನನ್ನ ಸೊಸೆ ಸ್ವಲ್ಪ ರೀಲ್ಸ್ ಮಾಡ್ಕೊಂಡು ಗಂಟೆ ಅದಕ್ಕೆ ನಾನು ಟೋಲ್ ಪಾಸ್ ಮಾಡೋಕ್ಕಾಗ್ತಿಲ್ಲ ಗಾಳಿ ಜೋರೈತೆ ಅದಕ್ಕೆ ಬಸ್ ಬರ್ತದೆ ಈ ಫ್ರೆಂಡ್ಸ್ ನಮ್ಮ ದಾವಣಗೆರೆಗೆ ಬಂದ್ವಿ ರೀಚ್ ಆದ್ವಿ ಇವಾಗ ಟೈಮ್ ಎಷ್ಟು 4:40 ಬಂದ್ವಿ ನೋಡಿ ಬಾಯ್ ಮಾಡಿ ಬೇಡ ನೋಡಿ ಫ್ರೆಂಡ್ಸ್ ಎಷ್ಟೊಂದು ರಶ್ ಇದೆ ಬಸ್ ಬೆಂಗಳೂರು ಗಾಡಿ ಅನ್ಸುತ್ತೆ ಬೆಂಗಳೂರು ಗಾಡಿ ಬೆಂಗಳೂರು ಗಾಡಿ ಅಲ್ಲ ಬಿಡ ಬೆಂಗಳೂರು ಗಾಡಿ ಅದೇ ಥರ ಅಲ್ಲ ಆ ಗಾಡಿನೇ ಈ ಕಡೆ ಬಿಡ್ತಾರೆ ಅಂತ ಎಷ್ಟು ರಶ್ ಇದೆ ನೋಡಿ ಇವಳೆಲ್ಲಿದ್ದಾಳೆ ಇವಳೆ ಅಲ್ಲಿದ್ದಾಳೆ ಎಲ್ಲ ನಿಲ್ಲೋದು ಗೆರೆ ಬಸ್ ಸ್ಟ್ಯಾಂಡ್ ಎಷ್ಟು ಚೆನ್ನಾಗಿದೆ ನೋಡಿ ಎಲ್ಲ ಬಸ್ ಹೋಗ್ತಾ ಇದೆ ಯಾವ ಊರು ಬಸ್ ಅದು ಎಷ್ಟು ಚೆನ್ನಾಗಿದೆ ನೋಡಿ ಚೆನ್ನಾಗಿದೆ ಅಲ್ವಾ ಫ್ರೆಂಡ್ಸ್ ನಮ್ಮ ದಾವಣಗೆರೆ ಬಸ್ ಸ್ಟ್ಯಾಂಡ್ ತುಂಬ ದೊಡ್ಡದಿತ್ತು ಓಕೆ ಫ್ರೆಂಡ್ಸ್ ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಪ್ಲೀಸ್ ಶೇರ್ ಲೈಕ್ ಆ್ಯಂಡ್ ಸಪೋರ್ಟ್ ಮೀ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಬಾಯ್